ಪ್ರಶ್ನೆಯಲ್ಲಿ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ವೋ ಅದನ್ನೇ ಅವರು ಕರೆಕ್ಟಾಗಿ ಹೇಳ್ಬಿಟ್ರು. ನಾನು ಏನು ಅವ್ರ ಹತ್ರ ಬಾಯ್ ಬಿಟ್ಟು ಏನು ಹೇಳೇ ಇರಲಿಲ್ಲ ನಾನು. ಅವರೇ ಫುಲ್ ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದಷ್ಟೇ. ಅವ್ರ ಮುಖ ನೋಡ್ಕೊಂಡೇನೆ ನಿಮ್ಗೆ ಈ ಕೆಲಸ ಆಗ್ಬೇಕಮ್ಮ, ನಿಮ್ಗೆ ಮಕ್ಳಿಲ್ಲ ಅಂತ ಬಂದಿದ್ಯಾ, ಆ ಮಗು ಆಗೋ ಚಾನ್ಸಸ್ ನಿನ್ಗೆ 1 ವರ್ಷದಲ್ಲಿ 2 ತಿಂಗಳು, 1 ವರ್ಷ 2 ತಿಂಗಳಕ್ಕೆ ನೀನ್ ಈ ಮಗುನ ಎತ್ಕೊಂಡು ಇಲ್ಲಿಗೆ ಬರ್ತೀಯಾ ಅಂತಾನೆ ಹೇಳಿದ್ದಾರೆ. ದೇವ್ರ ಹತ್ರ ಇವತ್ತು ನೋಡಿದ್ ನನಗೆ ಕಣ್ ತುಂಬಿ ಬಂತು ಆನಂದ. ಅಷ್ಟು ನನ್ಗೆ ಹೇಳ್ಕೊಳಕ್ ಆಗದಷ್ಟು ಖುಷಿ ಆಯ್ತೈತೆ ನನ್ಗೆ ಮನ್ಸಲ್ಲಿ. ಆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಆ ದೇವ್ರನ್ನ ನೋಡ್ತಾ ಇದ್ರೆ ಅನುಭವನೇ ಬೇರೆ, ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಖುಷಿ ನನ್ಗೆ. ನಾನು ಏನು ಹೇಳ್ಬೇಕು ಏನು ಕೇಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಹೇಳಿದ್ರು ನಾನು ಏನ್ ಅನ್ಕೊಂಡಿದ್ದೀನಿ ಅನ್ನೋದು. ಅದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು, ಅಟ್ ದ ಸೇಮ್ ಟೈಮ್ ಶಾಕಿಂಗ್ ಆಗೋಯ್ತು. ನಿಜವಾಗ್ಲೂ ಅದನ್ನ ನನಗೆ ಏನಾಗ್ತಿದೆ ಅನ್ನೋ ಒಂದು ಆಶ್ಚರ್ಯದಲ್ಲಿದೆ. ನಾನು ನಿಮ್ಗೆ ಸತ್ಯ ಅನ್ನೋದು ನಿಜವಾಗ್ಲೂ ಇಲ್ಲಿ ಉಳಿದಿದೆ. ದೇವರು ಬರವಣಿಗೆಯಲ್ಲಿ ನಾವು ಏನ್ ಅನ್ಕೊಂಡಿದೀವಿ ಅನ್ನೋ ಹೇಳ್ತಾರೆ ಅನ್ನೋದು ಕೇಳೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಆಶ್ಚರ್ಯವಾದ ವಿಷಯ. ಅದ್ ಬಂದು ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಅಮ್ಮನವ್ರ ಬಗ್ಗೆ ನಮಗೆ ತುಂಬಾ ನಂಬಿಕೆ ಇದೆ. ಅಮ್ಮ ನಮ್ಮನ್ನ ಏನ್ ಕೇಳ್ಕೊಂಡ್ರೆ ನಮಗೆ ಇಷ್ಟ ದಿನದಂತ ನಮಗೆ ಏನು ಇಲ್ಲ ಅಂತ ಇರ್ಲಿಲ್ಲ. ನಮಗೆ ಸ್ವಂತ ಮನೆ ಆಯ್ತು, ನಮಗೆ ಬೇಕಾಗಿದ್ದೆಲ್ಲ ಅಮ್ಮ ಕರುಣೆ ಮಾಡಿದ್ದಾರೆ. ಅಮ್ಮನ ನಾವು ತುಂಬಾ, ನನ್ನ ಎದ್ದಿದ ತಕ್ಷಣ ಅಮ್ಮನ ನೆನೆಸ್ತೀನಿ, ಅಮ್ಮನ ಬದಿಸ್ತೀನಿ. ನನಗೆ ಅಮ್ಮ ಅಂದ್ರೆ ಅಷ್ಟು ಪ್ರಾಣ. ನನ್ನ ಜೀವ ಇರೋ ತನಕನೇ ನನ್ನ ಅಮ್ಮನ ದರ್ಶನ ಮಾಡ್ತೀನಿ. ಅಮ್ಮ ನನಗೆ ಎಲ್ಲ ರೀತಿಯೂ ಒಳ್ಳೇದು ಮಾಡಿದ್ದಾರೆ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ನನ್ನ ಹೆಸರು ರಾಧಾ ಅಂತ. ನಾನು ಇಲ್ಲಿಗೆ ಬಂದಿರೋದು ಸೆಕೆಂಡ್ ಟೈಮು. ಇಲ್ಲಿಗೆ ವಿದ್ಯಾ ಚೌಡೇಶ್ವರಿಗೆ ಬಂದಿರೋದು ಸೆಕೆಂಡ್ ಟೈಮು. ನನಗೆ ಫಸ್ಟ್ ಟೈಮ್ ಬಂದಾಗ ನೋಡಿದ ತಕ್ಷಣ ಈ ಥರ ದೇವಸ್ಥಾನ ಎಲ್ಲೂ ಇಲ್ವಲ್ಲಪ್ಪ, ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು. ಫಸ್ಟ್ ಟೈಮ್ ಬಂದ ತಕ್ಷಣ ಇಲ್ಲೆಲ್ಲ ನೋಡಿ ವಾತಾವರಣ ಏನೋ ಒಂಥರ ಖುಷಿ, ಸಂತೋಷ, ಎಲ್ಲ ಥರನೂ ಅನುಭವ ಅನ್ನಿಸ್ತು. ಏನೋ ಒಂಥರ ನೆಮ್ಮದಿ, ಶಾಂತಿ ಅನ್ನಿಸ್ತು. ಆದರೆ ಎಲ್ಲೇ ದೇವಸ್ಥಾನ ಹೋದ್ರೂ ದೇವರೇ ನನಗೆ ಈ ಥರ ಕೆಲಸ ಆಗ್ಲಪ್ಪ, ಇದಾರ ಆಗಲಿ, ಹಂಗೆ ಹಿಂಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬೇಡ್ಕೊಂಡು ಹೋಗ್ತಿದ್ದೆ. ಈ ಸಲನೂ ಅದೇ ಥರನೇ ಬಂದಿದ್ದೆ, ಬೇಡ್ಕೊಂಡು ದೇವರೇ ನನಗೆ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಮಾಮೂಲಿ ಜನರಲ್ಲಾಗಿ ಯಾವ ಥರ ದೇವಸ್ಥಾನಲ್ಲಿ ಕೇಳ್ಕೊತೀವೋ ಅದೇ ದೇವಸ್ಥಾನ ಮಾಮೂಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಯಾರೋ ಹೇಳಿದ್ರು ಅಂತ ನಮ್ಮ ಮನೆ ಪಕ್ಕದವ್ರು ಇಲ್ಲಿಗೆ ಬಂದು ಕೇಳಿದ ತಕ್ಷಣ ಏನೋ ಒಂದು ಫಸ್ಟ್ ಟೈಮು ಎಲ್ಲ ಜನ ಎಲ್ಲ ನೋಡಿದ ತಕ್ಷಣ ಫುಲ್ಲು ಸಂತೋಷ, ಖುಷಿ ಆಯಿತು. ಅದಾದಮೇಲೆ ಪ್ರಶ್ನೆ ಕೇಳಿದ್ಮೇಲೆ ಏನು ಬರ್ಬೋದು ನೋಡೋಣ ಅಂದ್ಬಿಟ್ಟು ಅವತ್ತು ಮನೆಗೆ ಹೊಂಟೋದು. ಸೆಕೆಂಡ್ ಟೈಮ್ ಬಂದಾದಮೇಲೆ ಅವರು ಪ್ರಶ್ನೆಯಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ವೋ ಅದನ್ನೇ ಅವರು ಕರೆಕ್ಟಾಗಿ ಹೇಳ್ಬಿಟ್ರು. ನಾನು ಏನು ಅವ್ರ ಹತ್ರ ಬಾಯ್ ಬಿಟ್ಟು ಏನು ಹೇಳೇ ಇರಲಿಲ್ಲ ನಾನು. ಅವರೇ ಫುಲ್ಲು ಸುಮ್ಮನೆ ಹೋಗಿ ನಿಂತ್ಕೊಂಡಿದ್ದಷ್ಟೇ. ಅವ್ರ ಮುಖ ನೋಡ್ಕೊಂಡೇ ನಿಮ್ಗೆ ಈ ಕೆಲಸ ಆಗಬೇಕಮ್ಮ, ನಿನಗೆ ಮಕ್ಕಳಿಲ್ಲ ಅಂತ ಬಂದಿದ್ಯಾ, ಆ ಮಗು ಆಗೋ ಚಾನ್ಸಸ್ ನಿನ್ಗೆ 1 ವರ್ಷದಲ್ಲಿ 2 ತಿಂಗಳು, 1 ವರ್ಷ 2 ತಿಂಗಳಕ್ಕೆ ನೀನು ಈ ಮಗುನ ಎತ್ಕೊಂಡು ಇಲ್ಲಿಗೆ ಬರ್ತೀಯಾ ಅಂತಲೇ ಹೇಳಿದ್ದಾರೆ. ಅದು ಸತ್ಯ ಆಗಿಬಿಟ್ರೆ ಸಾಕು ಅಂತ ನಾನು ತುಂಬ ಬೇಡ್ಕೊತೀನಿ ದೇವ್ರ ಹತ್ರ. ಇಲ್ಲಿಗೆ ಬಂದಿರೋ ಕ್ಷಣ ಕೂಡ ಅದಕ್ಕೋಸ್ಕರ ಬಂದಿರೋದು. ದೇವ್ರ ಹತ್ರ ಇವತ್ತು ನೋಡಿದ್ದು ನನಗೆ ಕಣ್ಣು ತುಂಬಿ ಬಂತು ಆನಂದ. ಅಷ್ಟು ನನಗೆ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿ ಆಯ್ತೈತೆ ನನಗೆ ಮನಸ್ಸಲ್ಲಿ.
ನಮಸ್ಕಾರ, ನನ್ನ ಹೆಸರು ಭರತ್ ನಾಯಕ್ ಅಂತ. ನಾನೊಬ್ಬ ಕಲಾವಿದ. ಆ್ಯಕ್ಟಿಂಗ್ ಅನ್ನೋದು ನನ್ನ ಕೆಲಸ. ಇವತ್ತು ನಾನು ಇಲ್ಲಿ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ಇಲ್ಲಿ ಒಂದು ಉತ್ಸವನೇ ನಡೀತದೆ. ನನಗೆ ಈ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದ್ದೆ. ನನ್ನ ತಾಯಿ ಹೋಗೋಣ ಅಂತ ಒತ್ತಾಯ ಮಾಡಿ ಕರ್ಕೊಂಬಂದರು. ಬಂದ ಮೇಲೆ ದೇವಸ್ಥಾನ ನೋಡಿದ್ಮೇಲೆ ತುಂಬಾ ಖುಷಿ ಆಯಿತು. ದೇವಸ್ಥಾನದ ಬಗ್ಗೆ ಏನು ಹೇಳಬೇಕು ಅಂತಂದರೆ ಮಾತೇ ಹೊಡ್ತಾ ಇಲ್ಲ. ಏನಕ್ಕೆ ಅಂದರೆ ಇವತ್ತಿನ ದಿನದಲ್ಲಿ ಜನಕ್ಕೆ ದೇವರು ಅಥವಾ ನಂಬಿಕೆ ಸತ್ಯ ಅನ್ನೋದು ಎಷ್ಟು ಮಟ್ಟಿಗೆ ಉಳಿದಿದೆ ಅಂತ ಗೊತ್ತಿಲ್ಲ. ಮಾಡರ್ನೈಸ್ಡ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಆದರೆ ನಾವು ಸಣ್ಣ ವಯಸ್ಸಿಂದ ನಮಗೆ ಏನು ಹೇಳ್ಕೊಬಂದಿದ್ದಾರೆ ಅಥವಾ ಏನು ನೋಡ್ಕೊಂಬಂದಿದ್ದೀವಿ ನಾವು ಪೂಜೆ ಪುನಸ್ಕಾರಗಳನ್ನೆಲ್ಲ, ಆ ಆಚರಣೆಗಳನ್ನ ಇವತ್ತು ಇಷ್ಟು ಅದ್ಧೂರಿಯಾಗಿ ಇಷ್ಟು ಅಚ್ಚುಕಟ್ಟಾಗಿ ಮಾಡೋದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಮ್ಮ ಬ್ಯುಸಿ ಲೈಫಲ್ಲಿ ಬೆಂಗಳೂರಲ್ಲಿ ನಾವು ಎಲ್ಲದನ್ನೂ ಮರೆತುಬಿಟ್ಟಿದ್ದೀವಿ. ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಏನು ಆಚರಣೆಗಳು ಅಥವಾ ಭಕ್ತಿ ಅನ್ನೋದೆಲ್ಲ ತುಂಬ ಅಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದು ಡೌಟ್ಫುಲ್ ಆಗ್ಬಿಟ್ಟಿದೆ. ನಾನು ಇಲ್ಲಿ ಬಂದಿದ ತಕ್ಷಣ ನನಗನ್ಸಿದ್ದು ಇಲ್ಲಿ ಪ್ರಶ್ನೆ ಕೇಳ್ಬೋದು, ಅದ್ರ ಬಗ್ಗೆ ನಾವೇನು ಅನ್ಕೊಂತೀವಿ ಅದ್ರ ಬಗ್ಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ. ನಾನು ಬಂದಿದ ತಕ್ಷಣ ಮೊದಲನೇ ಸತಿ ಬಂದು ನಾನು ಏನು ಹೇಳಬೇಕು ಅಂತ ಇರಲಿಲ್ಲ. ದೇವ್ರ ಮುಂದೆ ಹೋದೆ, ನಮಸ್ಕಾರ ಹಾಕಿದೆ, ಬಂದು ಪ್ರಶ್ನೆ ಕೇಳಬೇಕು ಅಂತ ನಿಂತ್ಕೊಂಡಿದ ತಕ್ಷಣ ಗುರುಗಳು ನಾನು ಏನು ಹೇಳಬೇಕು ಏನು ಕೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನನಗೆ ಹೇಳಿದ್ರು ನಾನು ಏನು ಅನ್ಕೊಂಡಿದ್ದೀನಿ ಅನ್ನೋದು. ಅದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿತ್ತು, ಅಟ್ ದ ಸೇಮ್ ಟೈಮ್ ಶಾಕಿಂಗ್ ಆಗೋಯಿತು. ನಿಜವಾಗ್ಲೂ ಅದನ್ನು ನನಗೆ ಏನಾಗ್ತಿದೆ ಅನ್ನೋ ಒಂದು ಆಶ್ಚರ್ಯದಲ್ಲಿದ್ದೆ ನಾನು. ಸಾವರ್ಪೇಟೆಯಿಂದ ನಾವು NS ಧರ್ಮ ಅಂತ, ನನ್ನ ಹೆಸರು ಪುಷ್ಪ ಅಂತ, ನಮ್ಮ ಹಸ್ಬೆಂಡ್ ಹೆಸರು ಧರ್ಮ ಅಂತ. ನಾವು ಇಲ್ಲಿಗೆ ಬಂದು ನಮಗೆ ತುಂಬಾ ಒಳ್ಳೇದಾಗಿದೆ. ನಾವು ದೇವ್ರು ಸಿಕ್ಕಿದ ತಕ್ಷಣನೇ ಬಂದಿದ್ವಿ ಇಲ್ಲಿಗೆ. ನಮಗೆ ಎಲ್ಲ ರೀತಿನೂ ಒಳ್ಳೇದಾಗಿದೆ. ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗಿದೆ. ಮಕ್ಕಳು ನಮಗೆ ತುಂಬಾ ಸ್ವಲ್ಪ ಕಷ್ಟದಲ್ಲಿದ್ವಿ ನಾವು. ನಮಗೆ ಅಂಗಡಿ ಆಗಿ ಆಯ್ತು. ಆಮೇಲೆ ನಮ್ಮ ತೋಟ ಇರ್ಬೋದು, ನಾವು ಕೊಡಗಿನವರು, ನಮ್ಮ ತೋಟ ಇರ್ಬೋದು, ಮಕ್ಕಳು ಮದುವೆ ಆಯ್ತು. ಈಗ ಕೂಡ ನನ್ನ ಮಗಳು ಒಬ್ಳು PhD ಮಾಡ್ತಾ ಇದ್ದಾಳೆ. ಅವಳಿಗೆ ಒಂದು ಒಳ್ಳೆ ಉದ್ಯೋಗ ಆಗ್ಲಿ ಮುಂದಕ್ಕೆ ಅಂತ ಕೇಳ್ಕೊಂಡು ಅಮ್ಮನ ದರ್ಶನ ಪ್ರತಿ ವರ್ಷಕ್ಕೆ ನಾವು 4-5 ಸಲನಾದ್ರೂ ಬಂದು ಅಮ್ಮನ ದರ್ಶನ ಮಾಡ್ತೀವಿ. ಮಡ್ಲಕ್ಕಿ ಸೇವೆ ಮಾಡಿಸ್ತೀವಿ, ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬರವಣಿಗೆ ಬಗ್ಗೆ ನಮ್ಗೆ ತುಂಬಾ ನಂಬಿಕೆ ಇದೆ. ಬಸವಪ್ಪ ನೋಡ್ಬೋದು, ಆ ದೇವ್ರನ್ನ ನೋಡ್ಬೋದು. ಆ ದೇವ್ರು ನೋಡ್ತಾ ಇದ್ರೇ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಆ ದೇವ್ರನ್ನ ನೋಡ್ತಾ ಇದ್ರೆ ಅನುಭವನೇ ಬೇರೆ, ಹೇಳ್ಕೊಳಕ್ಕೆ ಆಗದೇ ಇರೋಷ್ಟು ಖುಷಿ ನನಗೆ. ಆ ಮನಸ್ಸಿನಲ್ಲೇ ಇಟ್ಕೊಂಡು ಒಂದ್ಸಲ ಕಣ್ಣಲ್ಲಿ ನೀರು ಹಾಕಿ ಬೇಡ್ಕೊಂಡೆ, ಈ ತಾಯಿ ನೀನು ಹೇಳಿರೋ ಮಾತು ಅದು ನಿಜ ಆಗಲಿ ಅಮ್ಮ. ನಾನು ಎಲ್ಲ ಕಡೆ ಆಸ್ಪತ್ರೆಯಲ್ಲಿ ಹೋಗಿದ್ದೀನಿ, ಎಲ್ಲ ಕಡೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಮತ್ತು ಆಸ್ಪತ್ರೆಯಲ್ಲೆಲ್ಲ ಅಲ್ದಾಡಿದ್ದೀನಿ. ಎಲ್ಲೂ ನನಗೆ ಸಕ್ಸಸ್ ಅನ್ನೋದೇ ಕಾಣ್ತಾನೆ ಇಲ್ಲ. ಇಲ್ಲಿಗೆ ಬಂದಮೇಲೆ ಏನೋ ಒಂದು ಮನಸ್ಸಲ್ಲಿ ನಂಬಿಕೆ ಅನ್ನೋದು ಜಾಸ್ತಿ ಇದೆ, ಆಗುತ್ತೆ ಅನ್ನೋದು ಐತೆ. ಇವ್ರು ಹೇಳಿರೋ ಪ್ರಕಾರ ಆದರೆ ನನಗೆ ಇನ್ನೂ ತುಂಬ ಈ ತಾಯಿನ ನಮ್ಮ ಮನೆ ದೇವ್ರನ್ನ ಯಾವ ಥರ ಪೂಜೆ ಮಾಡ್ತೀನೋ ಆ ಥರ ನನ್ನ ಮನಸ್ಸಲ್ಲಿ ಸದಾ ನಾನು ಚಿರಋಣಿಯಾಗಿ ಈ ತಾಯಿಗೆ ಯಾವಾಗೂ ಇರ್ತೀನಿ. ನನ್ನ ಜೀವ ಇರೋ ಗಂಟ ಈ ತಾಯಿಗೆ ಬಂದು ನಾನು ಪೂಜೆ ಸಲ್ಲಿಸ್ಕೊಂಡು ಹೋಗ್ತೀನಿ. ನಾನು ಏನು ಅಂದ್ಕೊಂಡಿರೋದನ್ನ ಆ ತಾಯಿ ಹೇಳೋಳು, ಆ ತಾಯಿ ಆ ಬರವಣಿಗೆ ಮುಖಾಂತರ ನನಗೆ ಅವಳು ಆ ಮನಸ್ಸಲ್ಲಿ ಆಗಿದ್ದೆ. ಆದರೆ ನನಗೆ ಅವಳು ಏನು ದಿಕ್ಕು ತೋಚಿಸ್ತಲ್ಲ ಅದನ್ನು ನಾನು ಇಲ್ಲಿ ಸೇವೆ ಮಾಡಿ ನನ್ನ ಮಗು ಕರ್ಕೊಬಂದಿದ್ದ ದಿನವೇ ನಾನು ಅವಳು ಇದ್ದಾಳೆ ಅನ್ನೋದು ನಾನು ಸಂಪೂರ್ಣವಾಗಿ ನಂಬ್ತೀನಿ.
ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ, ಏನು ಆಗ್ತಾ ಇದೆ ಅಥವಾ ಏನು ಮಾಡಬೇಕು ಅನ್ನೋದಿದೆ ಒಂದು ಸಲಹೆ ಸಿಗೋದಾಗಲಿ ಅಥವಾ ನಮ್ಮಲ್ಲಿರೋ ಡೌಟ್ನ ಕ್ಲಿಯರ್ ಮಾಡೋದಾಗಲಿ, ಇದು ಏನೋ ಒಂದು ಏನಂತಾರೆ ನಂಬಿಕೆ, ಮೂಢನಂಬಿಕೆ ಹುಟ್ಟಿಸ್ಬೇಕು ಅಥವಾ ಏನೋ ಒಂದು ಟ್ರಿಕ್ಕು ಆ ಥರದ್ದೆಲ್ಲ ಏನೂ ಇಲ್ಲ. ನಿಮಗೆ ಸತ್ಯ ಅನ್ನೋದು ನಿಜವಾಗ್ಲೂ ಇಲ್ಲಿ ಉಳಿದಿದೆ. ಏನಕ್ಕೆ ಅಂದರೆ ನಾವು ಬಂದಿದ ತಕ್ಷಣ ಇಲ್ಲಿ ದೇವರು ಬರವಣಿಗೆಯಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಅನ್ನೋ ಹೇಳ್ತಾರೆ ಅನ್ನೋದು ಕೇಳೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಆಶ್ಚರ್ಯವಾದ ವಿಷಯ. ಅದು ಬಂದು ನೋಡಿದ ತಕ್ಷಣ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯ ಉಳಿದಿದೆ ಅಂತ ಅನ್ನಿಸ್ತು. ನಂಬಿಕೆ, ದೇವರು ಅನ್ನೋದೇ ಒಂದು ನಂಬಿಕೆ. ದೇವ್ರ ಬಗ್ಗೆ ಮಾತಾಡೋಕ್ಕೆ ನಿಜವಾಗ್ಲೂ ನಾವು ದೊಡ್ಡವರಲ್ಲ, ಸಣ್ಣವರು. ಸೊ ಇಲ್ಲಿಗೆ ಆದಷ್ಟು ಜನ ಬನ್ನಿ, ದೇವರ ಆಶೀರ್ವಾದ ತಗೊಳ್ಳಿ ಅಂತ ನಾನು ಇದನ್ನು ಹೇಳ್ಬೋದಷ್ಟೇ. ಅಮ್ಮನವ್ರ ಬಗ್ಗೆ ನಮಗೆ ತುಂಬಾ ನಂಬಿಕೆ ಇದೆ. ಅಮ್ಮ ನಮ್ಮನ್ನ ಏನ್ ಕೇಳ್ಕೊಂಡ್ರು ನಮಗೆ ಇಷ್ಟ ದಿನದ ತನಕ ನಮಗೆ ಏನು ಇಲ್ಲ ಅಂತ ಇರ್ಲಿಲ್ಲ. ನಮಗೆ ಸ್ವಂತ ಮನೆ ಆಯ್ತು, ನಮಗೆ ಬೇಕಾಗಿದ್ದೆಲ್ಲ ಅಮ್ಮ ಕರುಣೆ ಮಾಡಿದ್ದಾರೆ. ಅಮ್ಮನ ನಾವು ತುಂಬಾ, ನನ್ನ ಎದ್ದಿದ ತಕ್ಷಣ ಅಮ್ಮನ ನೆನೆಸ್ತೀನಿ, ಅಮ್ಮನ ಭಜಿಸ್ತೀನಿ. ನನಗೆ ಓದಕ್ ಬರಲ್ಲ, ಆದ್ರೂ ಪ್ರತಿನಿತ್ಯನೂ ನಾನು ಅಮ್ಮನ ಬಗ್ಗೆ ಜಪ ಮಾಡ್ತಾನೆ ಇರ್ತೀನಿ. ನನಗೆ ಅಮ್ಮ ಅಂದ್ರೆ ಅಷ್ಟು ಪ್ರಾಣ. ನನ್ನ ಜೀವ ಇರೋ ತನಕನೂ ನನ್ನ ಅಮ್ಮನ ದರ್ಶನ ಮಾಡ್ತೀನಿ. ಅಮ್ಮ ನನಗೆ ಎಲ್ಲ ರೀತಿನೂ ಒಳ್ಳೇದು ಮಾಡಿದ್ದಾರೆ. ನಾನು ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇದು ನೋಡೋಕ್ಕೆ ಒಂಥರ ಆನಂದ ಅನ್ನಿಸ್ತದೆ. ಜಾತ್ರೆ ಇವಾಗ ಒಂದು ಊರ ಹಬ್ಬ ಮಾಡಿದಾಗಲೇ ನಾವು ಇಷ್ಟೊಂದು ಖರ್ಚು ಮಾಡಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಇಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ ಆ ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಮತ್ತು ದಾರಗಳು ಕೊಡ್ತಾರೆ. ಇಲ್ಲಿ ಏನು ₹1 ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ನೀವು ದುಡ್ಡು ಕೊಡಿ, ನೀವು ಕೊಡಿ ಅಂತಲೂ ಕೇಳೋದಿಲ್ಲ. ತುಂಬ ಚೆನ್ನಾಗಿ ಈ ದೇವಸ್ಥಾನನ, ನಾನು ಈ ಥರ ದೇವಸ್ಥಾನನ ನಾನು ಎಲ್ಲೂ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ಈ ಥರ ದುಡ್ಡು ಇರಲಿ ಇಲ್ಲದೆ ಹೋಗಲಿ, ಬಡವರು ಇರಲಿ ಸಾಹುಕಾರ ಇರಲಿ, ಎಂಥವ್ರು ಇಲ್ಲಿ ಬಂದು ಕೈ ಮುಗಿದ್ರೆ ಆ ತಾಯಿನ ನಂಬಿಕೆ ಇಟ್ಟರೆ ಭಗವಂತ ಅವಳೇ ಮೈಯಲ್ಲಿ ಒಂಥರ ಅವಳನ್ನ ನೋಡಿದ್ರೇ ನಮಗೆ ಕಣ್ಣು ತುಂಬಿ ಬರುತ್ತೆ. ಅಷ್ಟು ಚೆನ್ನಾಗಿ ನಮಗೆ ಒಳ್ಳೇದು ಮಾಡ್ತಾಳೆ ಅನ್ನೋ ಭರವಸೆ ನಮಗಿದೆ. ಅಷ್ಟು ಮಾತ್ರ ಹೇಳ್ಬಲ್ಲೆ. ಈ ತಾಯಿ ನನಗೆ ಒಳ್ಳೇದು ಮಾಡಿದ್ರೆ ನಾನು ಅವಳನ್ನ ಸದಾ ನನ್ನ ಸಾಯೋ ಗಂಟ, ನಾನು ಆ ಜೀವ ಇರೋ ಗಂಟ ಆ ತಾಯಿ ಹತ್ರ ಬಂದು ನಾನು ಪೂಜೆ ಸಲ್ಲಿಸ್ಕೊಂಡು ಹೋಗ್ತೀನಿ. ಗುರುಗಳ ಬಗ್ಗೆ ಹೇಳಬೇಕಾದ್ರೆ ನಿಜವಾಗ್ಲೂ ಅವರು ತುಂಬ ಸಣ್ಣವರು ಅಂತ ಅನಿಸುತ್ತೆ. ಆದರೆ ಸಣ್ಣ ವಯಸ್ಸಿನಲ್ಲಿ ಅವ್ರಿಗಿರುವಂಥ ಒಂದು ಜ್ಞಾನ ಅಥವಾ ಅವರಲ್ಲಿರುವಂಥ ಒಂದು ತಿಳುವಳಿಕೆ ಏನಿದೆ, ಒಬ್ಬ ಮನುಷ್ಯನ ಬಗ್ಗೆ ಏನಾಗ್ತದೆ ಅವರ ಜೀವನದಲ್ಲಿ ಸಲಹೆ ಕೊಡೋದ್ರಿಂದ ಹಿಡಿದು ಪ್ರೀತಿಯಿಂದ ಮಾತಾಡೋದೇನಿದೆಯಲ್ಲ, ಅದು ತುಂಬ ರೇರ್ ಅನಿಸುತ್ತೆ.
ನಾನು ಬಂದಿದ ತಕ್ಷಣ ನನ್ನನ್ನು ತುಂಬ ಆತ್ಮೀಯವಾಗಿ ಸ್ವೀಕರಿಸಿದ್ರು, ತುಂಬ ಆತ್ಮೀಯವಾಗಿ ಮಾತಾಡಿದ್ರು, ನನ್ನಲ್ಲಿರೋ ಗೊಂದಲಗಳನ್ನ ತಿಳಿಸ್ಕೊಟ್ರು. ಇನ್ನೂ ತುಂಬ ಇದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ, ಅದನ್ನ ಹೇಳೋದಕ್ಕಾಗಲ್ಲ, ನೀವು ಬಂದು ಅನುಭವಿಸ್ಬೇಕು. ನಿಜವಾಗ್ಲೂ ಖುಷಿಯಾದ ವಿಷಯ. ಈ ದೇವಸ್ಥಾನನ ಇನ್ನೂ ಹೆಚ್ಚೆಚ್ಚು ಜನ ಇಲ್ಲಿ ಬಂದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ನಮಸ್ತೆ. जोड़ेश्वरी नमः वेदोक्तं पुष्पाञ्जलिं समर्पयामि। ओम चत्रस्य राजा वरुणाधिराजः नक्षत्राणां शतभिषत्प्रतिष्ठः तौ देवेभ्यः कृणुतो दीर्घामायुः। ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.